Kannada reading practice for beginners. Let's read this paragraph today. ಇವತ್ತು ಈ ಪ್ಯಾರಾವನ್ನು ಓದೋಣ. ಅದಕ್ಕಿಂತ ಮೊದಲು ಮಕ್ಕಳೇ, ನೀವು ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ನಿಮಗೆ ಕನ್ನಡ ಕಲಿಕೆ ಬಗ್ಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕಾಗಿದ್ದರೆ ಡಿಸ್ಕ್ರಿಪ್ಷನ್ ನೋಡಿ. ನಾನೀಗಾಗಲೇ ಈ ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಸುಮಾರು 750ರಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಅದರಲ್ಲಿ ಎಲ್ಲ ವಿಡಿಯೋಗಳಿದೆ. ಇದರಲ್ಲಿ ನೋಡಿ, ಒತ್ತಕ್ಷರ ಪದಗಳು ಕೂಡ ಕ, ಗ, ಚ, ಮ, ಸ, ಯ, ರ, ಅರ್ಕ ಒತ್ತು ಪದಗಳು, ಹಾಗೆ ಇನ್ನೂ ಭಾಳಷ್ಟು ವಿಡಿಯೋಗಳಿದೆ. ಹಾಗೆ ಇಂಗ್ಲೀಷ್ ಓದುವುದು ಬರೆಯೋದನ್ನು ಕಲಿಬೇಕು ಅನ್ನೋರಿಗೂ ಕೂಡ ವಿಡಿಯೋಸ್ಗಳಿದೆ. ಇಷ್ಟು ಪ್ಲೇಲಿಸ್ಟ್ಗಳಿವೆ. ಆಸಕ್ತಿ ಇರೋರು ನೋಡಿ. ಜೀವನದಲ್ಲಿ ನೋಡಿ, ಇಲ್ಲಿ ಒತ್ತಕ್ಷರ ಪದಗಳನ್ನು ಓದಲಿಕ್ಕೆ ಕಷ್ಟ ಆಗ್ತದೆ ಅನ್ನೋರು ಕೂಡ ಇದರಲ್ಲಿ ಕಲ್ತ್ಕೊಳ್ಬೋದು. ನೋಡಿ, ಇಲ್ಲಿಗೆ ಲಾವತ್ತು ಇದೆ. ಸೊ ಜೀವನದಲ್ಲಿ ಪರಸ್ಪರ, ಮೊದಲು ಸ ಉಚ್ಚಾರ ಮಾಡ್ತಾ ಇದ್ದೀವಿ, ನಂತರ ಪ ಉಚ್ಚಾರ, ಆದ್ದರಿಂದ ಪ ಒತ್ತಕ್ಷರವಾಗಿ ಬರಬೇಕು. ಪರಸ್ಪರ, ಹೊಂದಾಣಿಕೆ, ಮತ್ತು ತೂಗೆ ತಾವತ್ತು, ಮತ್ತು ಸಾಮರಸ್ಯದ, ಇಲ್ಲಿ ಸಗೆ ಯಾವತ್ತು ಮೊದಲು ಸ ಇದೆ, ನಂತರ ಯಾವತ್ತು, ಸಾಮರಸ್ಯದ, ಸೊ ಅದರಿಂದ ಸ ಪೂರ್ತಿ ಅಕ್ಷರ ಬರೆದು ಇದು ಯಾವತ್ತು. ಬದುಕು ಅಪೇಕ್ಷಣೀಯ, ಇಲ್ಲಿ ಕಗೆ ಶವತ್ತು, ಮೊದಲ ಅಕ್ಷರವನ್ನು ಪೂರ್ಣವಾಗಿ ಬರಬೇಕು, ನಂತರದನ್ನು ಒತ್ತಕ್ಷರ. ಇದಿಷ್ಟನ್ನು ನೆನಪಿಡಿ. ಅಪೇಕ್ಷಣೀಯ, ಇದರಲ್ಲಿ ಜೀವನದಲ್ಲಿ ಪರಸ್ಪರ ಹೊಂದಾಣಿಕೆ ಮತ್ತು ಸಾಮರಸ್ಯದ ಬದುಕು ಅಪೇಕ್ಷಣೀಯ. ಅದು ಸಾಧ್ಯವಾಗದೆ, ಇದು ಮಹಾಪ್ರಾಣ ಧ, ಅದಕ್ಕೆ ಯಾವತ್ತು ಸಾಧ್ಯವಾಗದೆ. ಮತ್ಸರ, ತಗೆ ಸವತ್ತು, ತ ಮೊದಲು ನಂತರ ಸ, ಮತ್ಸರ. ಛಲ, ಮಹಾಪ್ರಾಣಾಕ್ಷರ. ಪ್ರಧಾನವಾದರೆ, ಪಗೆ ರವತ್ತು, ಇದು ಮತ್ತೆ ಮಹಾಪ್ರಾಣಾಕ್ಷರ. ಇಲ್ಲಿ ಗೆರೆ ಇರೋದ್ರಿಂದ ಮಹಾಪ್ರಾಣಾಕ್ಷರ, ಅದು ಇಲ್ಲ ಅಂತಂದರೆ ದ ಆಗುತ್ತೆ, ಅದಿದ್ದರೆ ಪ್ರಧಾನವಾದರೆ. ಸಂಘರ್ಷ, ಮೊದಲು ಅರ್ಕವತ್ತು ಓದಿ ನಂತರ ಇದನ್ನು ಓದಬೇಕು. ಸಂಘರ್ಷ ಅನಿವಾರ್ಯವಾಗುತ್ತದೆ, ರಗೆ ಯಾವತ್ತು, ಅದು ಸಾಧ್ಯವಾಗದೆ. ಮತ್ಸರ, ಛಲ ಪ್ರಧಾನವಾದರೆ, ಸಂಘರ್ಷ ಅನಿವಾರ್ಯವಾಗುತ್ತದೆ, ತಗೆ ತವತ್ತು. ಇಲ್ಲಿ ಒಬ್ಬರನ್ನೊಬ್ಬರು, ಬಾಗೆ ಬಾವತ್ತು, ನೋಗೆ ನಾವತ್ತು. ಒಬ್ಬರನ್ನೊಬ್ಬರು ನಾಶ ಮಾಡುವವರೆಗೂ ಅದು ಬೆಳೆಯುತ್ತದೆ, ತಗೆ ತವತ್ತು, ಬೆಳೆಯುತ್ತವೆ, ದೇ ಬೆಳೆಯುತ್ತದೆ. ಅದರ ಪರಿಣಾಮ ಘೋರವಾದುದು ಎಂಬ ಅರಿವಿರುವುದಾದರೂ ಪ್ರತಿಷ್ಠೆಯಿಂದ, ನೋಡಿ ಇಲ್ಲಿ ಮಹಾಪ್ರಾಣಾಕ್ಷರ, ಇದು ಠ ಒತ್ತು ಕೆಳಗಡೆ ಬಂದಿದೆ. ಈಗ ನೀವು ಇದನ್ನು ಉಚ್ಚರಿಸ್ಬೇಕು, ಇದರ ಮೇಲೆ ಹೆಚ್ಚು ಒತ್ತಡ. ನೋಡಿ, ಪ್ರತಿಷ್ಠೆ. ಕೆಲವರು ಕೇಳಿದರೆ ಇದನ್ನು ಮಹಾಪ್ರಾಣಾಕ್ಷರ ಬಂದಾಗ ಹೇಗೆ ಓದೋದು ಅಂತ. ನೋಡಿ, ಇದು ಠ ಒತ್ತು, ಪ್ರತಿಷ್ಠೆಯಿಂದ, ಇಲ್ಲಿ ಹಠ. ಸಾಧಿಸಿದಾಗ, ಗೆಲ್ಲಲು, ಉಳಿಯಲು ವಿವಿಧ ತಂತ್ರಗಳನ್ನು, ತಗೆ ರವತ್ತು, ತಂತ್ರ, ನೂಗೆ ನಾವತ್ತು, ತಂತ್ರಗಳನ್ನು ಬಳಸುವುದು ಸಹಜ. ನಾನು ಒತ್ತಕ್ಷರಗಳ ಬಗ್ಗೆ ಬಹಳಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ. ಅವುಗಳನ್ನೆಲ್ಲ ನೋಡಿದೆ. ಅದರಲ್ಲಿ ಬರವಣಿಗೆಯಲ್ಲೂ ಇದೆ, ಹಾಗೆ ಓದುವುದು ಕೂಡ ಇದೆ. ಅದನ್ನು ನೋಡಿದರೆ ನಿಮಗೆ ಇನ್ನೂ ಹೆಚ್ಚು ಹೆಚ್ಚು ಕಲಿಬಹುದು. ನೋಡಿ, ಈಗ ಶತ್ರು, ತೂಗೆ ರಾವತ್ತು, ಶತ್ರು ಮೊದಲು ತ ನಂತರ ರಾವತ್ತು, ಶತ್ರುವಿನೊಂದಿಗೆ. ಸಮರಕ್ಕಿಳಿದು, ಇದು ಸಜಾತಿಯ, ಕೀಗೆ ಕವತ್ತು, ಕ ಅಂದರೆ ಕಗೆ ಕಾವತ್ತು ಇತ್ತಂದರೆ ಅದು ಸಜಾತಿ ಅಂದರೆ. ಸಮರಕ್ಕಿಳಿದು. ಕಾದಾಡುವ ಮುನ್ನ, ನಾಗೆ ನಾವತ್ತು, ಮುನ್ನ. ಶತ್ರು ಬಲದ ವಿವಿಧ ಆಯಾಮಗಳನ್ನು ಶಮನಗೊಳಿಸಿದಾಗ ಗೆಲುವು ಸಾಧ್ಯ ಎಂಬುದು, ಇಲ್ಲಿ ಕೊಂಬಿಲ್ಲ, ಗೆಲುವು ಸಾಧ್ಯ ಎಂಬುದು ಒಂದು ರಾಜತಂತ್ರ, ತಗೆ ರವತ್ತು, ತಂತ್ರ. ಅದರಂತೆ ಧರ್ಮ, ಮಹಾಪ್ರಾಣಾಕ್ಷರ ಧ, ಧರ್ಮ, ಈ ಗೆರೆಯನ್ನು ಬರಲಿಲ್ಲ ಅಂದರೆ ದ, ಇದನ್ನು ಬರೆದ್ರೆ ಧ, ಧರ್ಮ. ಪಾಂಡವರ
ಪರವಿದ್ದುದರಿಂದ ಶ್ರೀಕೃಷ್ಣ ಕೌರವರ ಪಕ್ಷದ ವೀರಕರ್ಣನ ಅರ್ಕವತ್ತು ನಂತರನ ವೀರಕರ್ಣನ ಜನ್ಮ ನಗೆ ಮವತ್ತು ಜನ್ಮ ರಹಸ್ಯವನ್ನು ಸೊಗೆ ಯಾವತ್ತು ಜನ್ಮ ರಹಸ್ಯವನ್ನು ಹೇಳಿ ತನ್ನವರಿಗೆ ಆತನಿಂದ ಅಪಾಯವಾಗದಂತೆ ಮಾಡುವ ಹೃದಯ ವಿದ್ರಾವಕ ಸನ್ನಿವೇಶ ಕೌರವೇಂದ್ರನ ಕೊಂದೆ ನೀನು ಎಂಬ ಈ ಪದ್ಯ ಭಾಗದಲ್ಲಿ ಧ್ವನಿತವಾಗುತ್ತದೆ. ಮಹಾಪ್ರಾಣಾಕ್ಷರ ಧ, ಅದಕ್ಕೆ ವವತ್ತು. ಇಲ್ಲಿ ಮೇಲೆ ಧ ಇದೆ, ಕೆಳಗಡೆ ವವತ್ತಿದೆ. ಧ್ವ ಅಂತ ಉಚ್ಚಾರ ಮಾಡಬೇಕು. ಧ್ವನಿತವಾಗುತ್ತದೆ. ನೋಡಿ, ಮಹಾಪ್ರಾಣಾಕ್ಷರ ಒತ್ತಕ್ಷರವಾಗಿ ಬಂದಾಗ ನೀವು ಇದನ್ನು ಮಹಾಪ್ರಾಣಾಕ್ಷರವನ್ನೇ ಹೆಚ್ಚು ಒತ್ತಡ ಕೊಟ್ಟು ಹೇಳಬೇಕು. ನೋಡಿ, ಪ್ರತಿಷ್ಠೆ ಇದು ಕೆಳಗಡೆ ಇರುವಾಗ ಇದನ್ನು ಇದಕ್ಕೆ ಹೆಚ್ಚು ಒತ್ತಡ ಕೊಡಬೇಕು, ಪ್ರತಿಷ್ಠೆ. ಆದರೆ ಇಲ್ಲಿ ನೋಡಿ, ಇಲ್ಲಿ ಧ್ವನಿತವಾಗಿದೆ ಅನ್ನೋದರಲ್ಲಿ ಇದು ಮಹಾಪ್ರಾಣಾಕ್ಷರ ಇದೆ. ಮೇಲಿನ ಅಕ್ಷರವೇ ಧ್ವನಿತ ಅನ್ನೋದು, ಧ ಅನ್ನೋದು ಮಹಾಪ್ರಾಣಾಕ್ಷರವಾಗಿದೆ. ಈಗ ಒತ್ತಡ ನಿಮಗೆ ಇಲ್ಲಿ ಬರ್ತದೆ. ಇದು ಅಲ್ಪ ಪ್ರಾಣ ಆಗುತ್ತೆ ವ, ಇದು ಧ್ವನಿತವಾಗುತ್ತದೆ. ಹೀಗೆ ಓದಬೇಕು. ಅಂದರೆ ಪಾಂಡವರ ರಕ್ಷಣೆಗೆ ನಿಂತ ಕೃಷ್ಣ ಒಂದು ಕಡೆ ಸ್ವಾಮಿ ನಿಷ್ಠೆ, ಮತ್ತು ಇಲ್ಲಿ ಬಂತು ನೋಡಿ, ಇಲ್ಲಿ ಸಾಗೆ ವತ್ತು ಸ್ವ, ಇಲ್ಲಿ ಶೇಗೆ ಠಾವತ್ತು, ಮತ್ತು ಇದಕ್ಕೆ ಒತ್ತಡ ಕೊಡಬೇಕು. ಸ್ವಾಮಿ ನಿಷ್ಠೆಗೆ ಬದ್ಧನಾದ. ನೋಡಿ, ಇಲ್ಲಿ ಮತ್ತೆ ಮಹಾಪ್ರಾಣಾಕ್ಷರ ಕೆಳಗಡೆ ಬಂದಿದೆ, ಅದನ್ನೇ ಉಚ್ಚರಿಸಬೇಕು, ಹೆಚ್ಚು ಒತ್ತಡ. ಬದ್ಧನಾದ, ಈ ಲೆಕ್ಕವನ್ನು ತೆಗೆದುಕೊಳ್ಬಾರ್ದು. ಬದ್ಧನಾದ ಅಲ್ಲ, ಬದ್ಧನಾದ ಕರ್ಣ ಇನ್ನೊಂದು ಕಡೆ. ಪಾಂಡವರ ರಕ್ಷಣೆಗೆ ನಿಂತ ಕೃಷ್ಣ ಒಂದು ಕಡೆ, ಸ್ವಾಮಿ ನಿಷ್ಠೆಗೆ ಬದ್ಧನಾದ ಕರ್ಣ ಇನ್ನೊಂದು ಕಡೆ. ಪ್ರಲೋಭನೆಗೆ, ಮತ್ತೆ ಮಹಾಪ್ರಾಣಾಕ್ಷರ ಪಗಿರವತ್ತು, ಪ್ರಲೋಭನೆಗೆ ಒಳಗಾಗದೆ ಅಸಹಾಯಕನಾದ ಸ್ಥಿತಿ, ಮತ್ತು ಇಲ್ಲಿ ಮಹಾಪ್ರಾಣಾಕ್ಷರ ಒತ್ತಕ್ಷರವಾಗಿ ಬಂದಿದೆ, ಇದನ್ನೇ ಉಚ್ಚರಿಸಬೇಕು. ಸ್ಥಿತಿಯಲ್ಲಿ ನೋವು ಸಂಕಟದಿಂದ ಬಳಲುವ ಕರ್ಣನ ವ್ಯಕ್ತಿತ್ವದ ವಗೆ ಯಾವತ್ತು, ಕೀಗೆ ತಾವತ್ತು, ತಗೆ ವವತ್ತು, ವ್ಯಕ್ತಿತ್ವದ ಹಿರಿಮೆ ಇಲ್ಲಿ ಬಿತ್ತರಗೊಂಡಿದೆ. ಈ ಮಹಾಪ್ರಾಣಾಕ್ಷರಗಳ ಉಚ್ಚಾರಣ, ಒತ್ತಕ್ಷರ ಪದಗಳಿದ್ದಾಗ ಉಚ್ಚಾರದಲ್ಲಿ ಗೊಂದಲ ಆಗ್ತಾರೆ. ನೋಡಿ, ಇಲ್ಲಿ ನೀವು ಹೇಳಿದ್ದೀನ, ಇದು ಒತ್ತಕ್ಷರ ಮಹಾಪ್ರಾಣಾಕ್ಷರ ಒತ್ತಕ್ಷರ ಬಂದಾಗ ಇಲ್ಲಿ ಕೆಳಗಡೆ ಬಂದಿದೆ, ಒತ್ತಕ್ಷರವಾಗಿ ಬಂದಿದಾಗ ಪ್ರತಿಷ್ಠೆ. ಹಾಗೆ ಇಲ್ಲಿ ಮತ್ತೊಂದು ಕಡೆ ಈ ಪ್ರಧಾನ ಅಕ್ಷರವೇ ನೋಡಿದೆ ಧ, ಆದ್ದರಿಂದ ನೀವು ಇದಕ್ಕೆ ಹೆಚ್ಚು ಒತ್ತು ಕೊಡಬೇಕು, ಧ್ವನಿತವಾಗುತ್ತದೆ. ನಿಮಗೆ ಈಗ ಗೊಂದಲ ದೂರ ಆಗಿರ್ಬೋದು ಅಂದ್ಕೊಳ್ತೇನೆ. ಈ ಪ್ಯಾರಾವನ್ನು 2-3 ಸಲ ಓದಿ ನಿಮಗೆ ಆಗ ವ್ಯತ್ಯಾಸಗಳು ಗೊತ್ತಾಗುತ್ತೆ. ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಓದುವ ಅಭ್ಯಾಸವನ್ನು ಮಾಡೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಮತ್ತು ನಮಸ್ಕಾರ.